ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೇನೆ. ನಾವು ಸಹ ತುಂಬ ಖುಷಿಯಾಗಿದ್ದೀವಿ. ಲಾಸ್ಟ್ ನಂದು ಲಾಂಗ್ ವಿಡಿಯೋ ನೀವು ನೋಡಿರ್ತೀರಾ. ಹೊನ್ನಾವರ ಗೋಕರ್ಣ ಕಡೆದೆಲ್ಲ ಬ್ಯಾಕ್ ವಾಟರ್ಸ್ ಎಲ್ಲ ನೋಡಿ ಬಂದ್ವಿ. ಅದ್ರ ನೆಕ್ಸ್ಟ್ ಡೇ ನಾವು ಬೆಳಗ್ಗೆನೇ ಎಲ್ಲನೂ ಅಯಾತನಂ ರೆಸಾರ್ಟ್ ಹೋಮ್ ಸ್ಟೇ ಅಲ್ಲಿ ತಿಂಡಿ ಮಾಡಿಕೊಂಡು ಮುರುಡೇಶ್ವರ ಎಲ್ಲನೂ ನೋಡಿಕೊಂಡು ವಾಪಸ್ ಬಂದು ಸಂಜೆ ನಾವು ನಮ್ಮ ಹೋಮ್ ಸ್ಟೇ ಹತ್ರನೇ ಇರುವಂತಹ ಎಕೋ ಬೀಚ್, ಅಪ್ಸರಕೊಂಡ ಬೀಚ್ ಅಂತಲೇ ಅಂತಾರೆ. ಇಲ್ಲಿಂದ ಸ್ವಲ್ಪ 1 ಕಿಲೋಮೀಟರ್ ನಾವು ಕಾರಲ್ಲಿ ಹೋದರೆ ಅಲ್ಲಿ ಎಕೋ ಬೀಚ್ ಅಂದ್ಬಿಟ್ಟು ಅದರದ್ದೇ ಮೇನ್ ಎಂಟ್ರೆನ್ಸ್ ಎಲ್ಲ ಇದೆ. ಅಲ್ಲಿಂದ ಆಪೋಸಿಟೇನೇ ಮ್ಯಾಂಗ್ರೂವ್ಸ್ದು ಸಹ ಇದೆ. ಬಟ್ ನಾವು ನಮ್ಮ ಹೋಮ್ ಸ್ಟೇ ಹತ್ರದಿಂದನೇ ಏನು ಹೇಳ್ತಾರೆ, ಈ ಕಾಡು ನಡಿಗೆಯಿಂದ ಹೋದರೆ 2 ಮಿನಿಟ್ಸಿಗೆಲ್ಲ ಬೀಚ್ ರೀಚ್ ಆಗ್ತೇವೆ. ಸೊ ನಾನು ನಮ್ಮ ಅಪ್ಪಾಜಿ ನಮ್ಮಮ್ಮ ಎಲ್ಲ ನಡ್ಕೊಂಡು ಬರ್ತಾಯಿದ್ದೀವಿ ನೋಡಿ. ಸುಮನ ಸುಗುಣ ಅವರೆಲ್ಲ ಮುಂಚೆನೇ ಹೋಗಿದ್ರು. ಹುಡುಗರೆಲ್ಲ ಚಮನ್, ಆದ್ಯ, ಲಕ್ಕಿ, ಸ್ವೀಟಿ, ನಮ್ಮ ಭಾವ ನಾಗೇಶ್ ಅವರು ಎಲ್ಲ ಹೋಗಿದ್ರು, ರಾಘು ಅವರೆಲ್ಲರೂ. ಸೊ ನೋಡ್ರಿ, ಓಪನ್ ಆಯಿತು ಬೀಚ್. ಎಷ್ಟು ಅದು ಬಿಕಾಸ್ ನಾವು ಇದ್ದಿದ್ದು ಹೋಮ್ ಸ್ಟೇ ಹತ್ರ, ನಾವು ರೋಡ್ ಕ್ರಾಸ್ ಮಾಡಿ ಈ ಕಾಡು ದಾರಿಯಲ್ಲಿ ಬರ್ತಾ ಇದ್ವಲ್ಲ, ಪೂರ ಈ ರೀತಿ ಮರಳು ಎಲ್ಲನೂ. ಮೋಸ್ಟ್ಲಿ ಬಹಳ ನೀರು ಇನ್ಕ್ರೀಸ್ ಆದರೆ ಸಮುದ್ರದ ಲೆವೆಲ್ಲೆಲ್ಲ ಅಲ್ಲಿವರೆಗೂ ಬರುತ್ತೆ ಅಂತ ಅನಿಸುತ್ತೆ, ಹೋಮ್ ಸ್ಟೇವರೆಗೂ. ಹಾಗಾಗಿ ನಾವು ನಡೆದು ಬಂದಂಥ ದಾರಿ ಪೂರ್ತಿ ಹೇಗಿರುತ್ತೋ ಸಮುದ್ರದ ಹತ್ರ ಮರಳು ಅದೇ ರೀತಿ ಇತ್ತು ನೋಡಿ. ಸೂರ್ಯ ಎಷ್ಟು ಚೆನ್ನಾಗಿ ಕರೆಕ್ಟಾಗಿ 4:45, 5 ಆಗಿತ್ತು ನಾವು ಬೀಚ್ ಹತ್ರ ಬರೋ ಅಷ್ಟರಲ್ಲಿ. ಈ ರೀತಿಯಾದಂತಹ ವ್ಯೂ ನೋಡೋದಕ್ಕಿದೆ. ನೀವು ಸಹ ನಮ್ಮ ಜೊತೆಯಲ್ಲಿ ನೋಡಿ ಎಂಜಾಯ್ ಮಾಡಿ. ಹಾಗಾಗಿ ನಾನು ಈ ನಮ್ಮ ಟ್ರಿಪ್ ವೀಡಿಯೋಸ್ನೆಲ್ಲನೂ ಅಪ್ಲೋಡ್ ಮಾಡ್ತಾ ಇರೋದು. ಸಮುದ್ರ ಮಾತ್ರ ತುಂಬ ರಭಸವಾಗಿತ್ತು. ಬೀಚ್ ವೇವ್ಸ್ ಎಲ್ಲನೂ ಸಿಕ್ಕಾಪಟ್ಟೆ ರಫ್ ಆಗಿದ್ವು. ಅಲೆ ಶಬ್ದ ಕೇಳೋದಕ್ಕಂತೂ ಭಯ ಆಗೋದು. ಬಟ್ ಸ್ಟಿಲ್ ತುಂಬಾ ಖುಷಿ ಆಗುತ್ತೆ. ನಾವು ಹೋಗಿದ ತಕ್ಷಣ ಎಲ್ಲರೂ ಫಸ್ಟ್ ಕೆಲಸ ನಮ್ಮ ಶೂಸು ಚಪ್ಪಲ್ಸ್ ಎಲ್ಲ ತೆಗೆದು ನೀರ ಹತ್ರ ಹೋಗೋದಕ್ಕೆ ಹುಡುಗರೆಲ್ಲ ಮಣ್ಣಲ್ಲಿ ಆಡಬೇಕು, ಏನು ಹೇಳ್ತಾರೆ, ಕ್ಯಾಸಲ್ನೆಲ್ಲನೂ ಮಾಡೋದು ಮಣ್ಣಲ್ಲಿ ಆಟ ಆಡೋದು ಹೇಳ್ಕೊಡ್ಬೇಕಾ ಮಕ್ಕಳಿಗೆ. ಅವಕ್ಕೆ ಚಾನ್ಸ್ ಸಿಕ್ಕಿದರೆ ಸಾಕು, ಬಿಡಲ್ಲ, ಆಡ್ತವೆ. ತುಂಬ ಕಪ್ಪೆ ಚಿಪ್ಪು ಅಂಥದ್ದೆಲ್ಲ ಇರುತ್ತೆ ಅಂದರು. ಅಂಥದ್ದೆಲ್ಲ ಇರಲಿಲ್ಲ. ತುಂಬಾ ನೀಟ್ ಬೀಚ್ ಇತ್ತು ಇದು. ಎಕ್ಸೈಟ್ಮೆಂಟ್ ನೋಡ್ರಿ, ನಮ್ಮ ಸುಮನ ಪೂರ ಡ್ಯಾನ್ಸ್ ಮಾಡ್ತಾಯಿದ್ದಾಳೆ. ಆದರೆ ವೇವ್ಸ್ ತುಂಬ ರಫ್ ಇದ್ವಾ, ಹಾಗಾಗಿ ಮಕ್ಕಳನ್ನ ನೀರು ಒಳಗೆ ಬಿಡೋದಕ್ಕೂ ಭಯ ಆಗ್ತಾಯಿತ್ತು. ನಮಗೂ ಭಯ ಆಗೋದು. ವೇವ್ಸ್ ಎಲ್ಲ ತುಂಬ ರಫಾಗಿ ಬರ್ತಾಯಿತ್ತು. ಪ್ಲಸ್ ಅಲ್ಲಿದ್ದ ಲೋಕಲ್ ಪೀಪಲ್ ಎಲ್ಲನೂ ಅದೇ ಹೇಳ್ತಾಯಿದ್ರು, ಸಂಜೆ ಹೊತ್ತು ಬೇರೆ ಅಲೆಗಳು ತುಂಬ ಇರುತ್ತೆ, ನೀರು ಯಾವಾಗ ಇನ್ಕ್ರೀಸ್ ಆಗುತ್ತೆ ಹೇಳೋದಕ್ಕಾಗಲ್ಲ. ನಾವೆಲ್ಲರೂ ಅಲ್ಲಿ ಕೆಲವೊಂದು ಫೋಟೋಸು ವಿಡಿಯೋಸ್ ಎಲ್ಲ ತೊಗೊಂಡ್ವಿ. ಸನ್ಸೆಟ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿತ್ತು ನೋಡಿ, ಎಷ್ಟು ಚೆಂದ ಇದೆ. ಸಂಜೆ 6:30 ಆದ್ರೂ ಸ್ವಲ್ಪ ಇಷ್ಟೇ ಇತ್ತು. ಈ ರೀತಿ ಸನ್ಸೆಟ್ನೆಲ್ಲ ಎಂಜಾಯ್ ಮಾಡಿದ್ವಿ. ನೀರಲ್ಲೆಲ್ಲ ಬಿದ್ದು ಹೊರ್ಲಾಡಿ ನನ್ನ ಎಳಿತಾ ಇದ್ದಾರೆ ಸುಮನ ನೀರೊಳಗೆ. ಈ ರೀತಿ ಎಲ್ಲರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನೀವು ಎಲ್ಲ ಖುಷಿ ಪಡಿ ನೋಡ್ತಾ. ನೀವು ನಿಮ್ಮ ಫ್ಯಾಮಿಲೀಸ್ ಜೊತೆ ಎಲ್ಲ ಹೋದಾಗೆಲ್ಲ ಇದೇ ರೀತಿ ಎಂಜಾಯ್ ಮಾಡ್ತೀರಾ ಪ್ರತಿಯೊಬ್ಬರು ಅಲ್ವಾ? ಹಾಗೇನೇ ನಾವೂ ಒಂದು ಬ್ಯೂಟಿಫುಲ್ ಮೆಮೊರೇಬಲ್ ಟ್ರಿಪ್ ನಮ್ಮದಿದು, ಮರೆಯೋದಕ್ಕೆ ಆಗಲ್ಲ. ಮರೆಯಲಾಗದ ಏನು ಹೇಳ್ತಾರೆ, ಇದೊಂದು ನಮ್ಮದು ಟ್ರಿಪ್ ಆಯಿತು. ನಮ್ಮ ಅಕ್ಕ ಸುಮನ ಸುಗುಣ ಎಲ್ಲ ಅವ್ರ ಜೊತೆಲಿ ಪಿಕ್ಚರ್ಸ್ ತೊಗೊಂಡ್ವಿ. ಎಲ್ಲೋದ್ರೂ ಬಿಡದೇ ಇರೋದು ಫೋಟೋಸ್. ಬಿಕಾಸ್ ಆ ಫೋಟೋಸೇ ನಮಗೆ ಫ್ಯೂಚರಲ್ಲಿ ನೋಡಿದಾಗ ನೆನಪಾಗುತ್ತೆ. ಆ ಖುಷಿ, ಆ ಮೊಮೆಂಟ್ ಎಲ್ಲ ನೆನಪಾಗುತ್ತೆ ನಮಗೆ, ಎಷ್ಟು ಎಂಜಾಯ್ ಮಾಡಿದ್ವಲ್ಲ ಅಂತ. ಇದೇ ರೀತಿ ನಾವು ವಯನಾಡು ಹೋಗಿದ್ವಿ ಒಂದು 14 ಇಯರ್ಸ್ ಬ್ಯಾಕ್. ಅದು ಸಹ ಪಿಕ್ಚರ್ಸ್ ಎಲ್ಲ ನೋಡಿದಾಗ ನೆನೆಸ್ಕೊಳ್ತೀವಿ, ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವಾಗ ಚಮನ್, ಲಕ್ಕಿ ಇಬ್ಬರೇ ಇದ್ದರು, ಪುಟಾಣಿಗಳಾಗವರು. ಈಗ ನೋಡ್ರಿ ಎಷ್ಟು ದೊಡ್ಡೋರಾಗ್ಬಿಟ್ಟಿದ್ದಾರೆ. ಆದ್ಯ, ಸ್ವೀಟಿನೂ ಸಹ ಅದ್ರ ಜೊತೇಲಿ ಇನ್ಕ್ಲೂಡ್ ಆಗಿದ್ದಾರೆ ಈಗ. ನೋಡ್ರಿ ವೇವ್ಸು ಏನು ಎಷ್ಟು ರಫ್ ಆಗಿ ಬರುತ್ತೆ, ಆದರೆ ತುಂಬ ಚೆನ್ನಾಗಿತ್ತು. ಶಬ್ದ ಕೇಳೋದಕ್ಕೆ ವೇವ್ಸ್ದು ಬಹಳನೇ ಚೆಂದ. ನೀರಲ್ಲಿ ಆಡು ಆಡ್ತಾ ಇದ್ದ. ತುಂಬ ಚೆನ್ನಾಗಿತ್ತು ಸನ್ಸೆಟ್ ನೋಡಿಕೊಂಡು. ನಮ್ಮ ಅಪ್ಪಾಜಿ ಅಮ್ಮ ಅಂತೂ ಲಾಂಗ್ ವಾಕ್ ಹೋಗಿದ್ರು.
ಅವ್ರದ್ದೇ ಆದಂತಹ ಮೀ ಟೈಮ್ ಕೊಟ್ಬಿಟ್ಟಿದ್ವಿ ನಾವು. ನೋಡಿ ಆ ವೇವ್ಸ್ ಹೇಗೆ ಬರ್ತಾ ಇದೆ. ಆದ್ರೂ ಹೋಗೋದು ನೀರ ಹತ್ರ, ಅದು ನಾವು ಎಷ್ಟು ದೂರದಲ್ಲಿ ನಿಂತರೂ ಆ ವೇವ್ಸ್ ಸಂಜೆ ಆದ್ದರಿಂದ ತುಂಬಾ ವೇವ್ಸ್ ಭಾಳ ಆಗುತ್ತೆ ಅಲ್ವಾ ಈವ್ನಿಂಗ್ ಆಗ್ತಾ ಆಗ್ತಾ. ಹಾಗಾಗಿ ಎಲ್ಲಿ ದೂರ ನಿಂತರೂ ಅದು ಕಾಲುವರೆಗೂ ಬರೋದು ನೀರೆಲ್ಲನೂ. ನಮ್ಮಕ್ಕ ಬಾಯಿಗೆ ನೀರು ಹೋದಂಗಿದೆ ಅಬ್ಯಾ ಉಪ್ಪು ಅಂತ ಹೇಳ್ಕೊಂಡು ಬರ್ತಾಳೆ ಸುಮನ. ನೆಕ್ಸ್ಟ್ ಒಂದು ಫ್ಯೂ ಸೆಕೆಂಡ್ಸ್ ನಾನು ವಾಯ್ಸ್ ಓವರ್ ಸ್ಟಾಪ್ ಮಾಡಿದ್ದೇನೆ. ನೀವು ಹಾಗೇನೇ ಸದ್ದು ಕೇಳಿಸ್ಕೊಳ್ರಿ, ಶಬ್ದ ಸಮುದ್ರದ್ದು ಅಲೆಗಳ್ದೆಲ್ಲನೂ ನೀವು ಎಲ್ಲ ನೋಡಿ ಎಂಜಾಯ್ ಮಾಡಿ. ಓಕೆನಾ? ಬೀಚ್ ಕಡೆ ಹೋದಾಗ ಎಷ್ಟು ಎಂಜಾಯ್ ಮಾಡ್ಬೋದು ಅನ್ನೋದು ಈ ವಿಡಿಯೋ ನೋಡಿದ್ರೇ ಅರ್ಥ ಆಗುತ್ತಲ್ವಾ? ಕೇಳಿಸ್ಕೊಂಡ್ರಲ್ವಾ ಎಷ್ಟು ಚಂದ ಇತ್ತು. ಹೀಗೆಲ್ಲ ಎಂಜಾಯ್ ಮಾಡಿದ್ವಿ ನಾವು. ಪೂರ ಸಂಜೆ ಆಗಿತ್ತಲ್ವಾ, ಸನ್ಸೆಟ್ಟು ಸಹ ತುಂಬ ಬ್ಯೂಟಿಫುಲ್ಲಾಗಿ ಇತ್ತು. ಅದನ್ನು ನೋಡ್ತಾ ಎಲ್ಲರೂ ಅಲ್ಲೇನೇ ಒಂದು ಅರ್ಧ ಗಂಟೆ ಕುತ್ಕೊಂಡ್ಬಿಟ್ಟಿದ್ವಿ ನೀರಲ್ಲೆಲ್ಲ ಆಟ ಆಡಿ. ನಮ್ಮಪ್ಪಾಜಿ ಅಮ್ಮ ಎಲ್ಲರೂ ತುಂಬ ಎಂಜಾಯ್ ಮಾಡಿದರು. ಆದ್ಯ ನೋಡ್ರಿ ಇನ್ನೂ ಕುಣಿತಾನೇ ಇದ್ದಾಳೆ ನೀರಲ್ಲಿ. ಅವಳಿಗೆ ಇನ್ನೂ ಏನು ಹೇಳ್ತಾರೆ, ಸ್ಯಾಟಿಸ್ಫೈ ಆಗಿಲ್ಲ ನೀರಲ್ಲಿ, ಪೂರಾ ಇನ್ನೂ ಆಡ್ತಾನೇ ಇದ್ದಾಳೆ. ಆಡ್ಕೊಂಡೇ ಎಷ್ಟು ನೀರಿಂದ ಎಳ್ಕೊಂಬಂದ್ರೂ ನೀರಿಗೆ ಹೋಗೋಳು. ನಮ್ಮ ಫ್ಯಾಮಿಲಿ ಮಾತ್ರ ಇದ್ವಿ ಇಲ್ಲಿ, ಯಾರೂ ಇರಲಿಲ್ಲ. ಹಾಗಾಗಿ ತುಂಬ ಎಂಜಾಯ್ ಮಾಡಿದ್ವಿ ಫ್ರೆಂಡ್ಸ್ ನಾವೆಲ್ಲರೂ. ಒಬ್ರೂ ಬೇರೆ ಯಾವ ಲೋಕಲೈಟ್ಸ್ ಆಗಲಿ ಟೂರಿಸ್ಟ್ ಆಗಲಿ ಯಾರೂ ಇರಲಿಲ್ಲ. ಬಿಕಾಸ್ ಅಷ್ಟು ಒಳ್ಳೆ ನಾವು ಹೋಮ್ ಸ್ಟೇ ಹುಡ್ಕೊಂಡಿದ್ವಿ, ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸು. ನೀವು ಎಲ್ಲರೂ ಸಹ ಹೋಗಿ ಅಲ್ಲಿ ಹೋಗಿ ನೀವು ಚೆಕ್ ಮಾಡಿ ನನ್ನ ವೀಡಿಯೋಸ್, ಲಾಸ್ಟ್ ವೀಡಿಯೋಸ್ ಎಲ್ಲ ನಾವು ಎಲ್ಲಿ ಇದು ಮಾಡಿದ್ವಿ ಅಂತ. ನಮ್ಮಮ್ಮ ನೋಡಿ ಅಲ್ಲಿ ಕೂತಿದ್ದಾರೆ. ಹಾಗೆ ಎಲ್ಲರೂ ನಾವು ಹೋಗೋರ ಜೊತೆ ಕೂತ್ಕೊಂಡು ಸನ್ಸೆಟ್ ನೋಡ್ಕೊಂಡು ಕೂತಿದ್ವಿ. ನಮ್ಮ ಅಪ್ಪಾಜಿ ಅಮ್ಮ ನಾವು ಎಲ್ಲರೂ ಮೊಮೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ. ಬಹಳ ಚೆನ್ನಾಗಿತ್ತು. ನೀವು ಎಲ್ಲ ಹೋಗಿ ಫ್ರೆಂಡ್ಸ್, ಈ ರೀತಿ ಹೋಗಿ ಎಂಜಾಯ್ ಮಾಡಿ ನಿಮ್ಮ ಪಪ್ಪ ಮಮ್ಮ ಜೊತೆಯಲ್ಲಿ. ಡೇಸ್ ಏನು ಹೇಳ್ತೇವೆ ಹೋಗ್ತಾನೇ ಇರುತ್ತೆ. ಸೊ ಇರೋವಂತಹ ಟೈಮಲ್ಲಿ ಅದು ಹೆಲ್ದಿಯಾಗಿದ್ದಾಗ ನಾವೆಲ್ಲರೂ ಹೋಗಬೇಕು, ಬೆರಿಬೇಕು. ಫ್ರೆಂಡ್ಸ್ ಆಗಲಿ ಫ್ಯಾಮಿಲಿ ಜೊತೆಯಲ್ಲಿ ಹೊರಗೆ ಹೋಗ್ತಾ ಇರಬೇಕು. ಚೆನ್ನಾಗಿರುತ್ತೆ. ಅದೊಂಥರ ಬ್ಯೂಟಿಫುಲ್ ಮೆಮೊರೀಸು. ನೀವು ಎಲ್ಲರೂ ನನ್ನ ವಿಡಿಯೋ ನೋಡಿ ಎಂಜಾಯ್ ಮಾಡಿ. ಇನ್ನೂ ಬಹಳ ವೀಡಿಯೋಸ್ ಹೀಗೇನೆ ಹಾಕ್ತಾ ಇರ್ತೇನೆ, ಟ್ರಾವೆಲ್ದಾಗಿರಬಹುದು ಅಥವಾ ಬ್ಲಾಗಿಂಗು ಅಥವಾ ಯಾವುದಾದ್ರೂ ಪ್ರಮೋಷನ್ ವೀಡಿಯೋಸ್. ಅದಕ್ಕೆಲ್ಲನೂ ನೀವು ಲೈಕ್ ಮಾಡಿ, ಎಲ್ಲರೂ ಶೇರ್ ಮಾಡಿ. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೇನೆ ನನಗೆ ಎನ್ಕರೇಜ್ ಮಾಡ್ತಾಯಿರಿ ಇನ್ನೂ ಬಹಳ ವೀಡಿಯೋಸ್ ಹಾಕೋದಕ್ಕೆ. ನೋಡ್ತಾ ಇದ್ದೀರಲ್ವಾ ವೇವ್ಸು. ಈ ರೀತಿ ನಮ್ಮ ಡೇ ಅವತ್ತು ಎಂಡ್ ಮಾಡಿದ್ವಿ. ಈ ರೀತಿ ನಮ್ಮ ಫ್ಯಾಮಿಲಿ ಟ್ರಿಪ್ ಎಲ್ಲ ಬ್ಯೂಟಿಫುಲ್ಲಾಗಿ ನಾವು ಎಂಜಾಯ್ ಮಾಡಿ ಬ್ಯಾಂಗ್ಳೂರು ಕಡೆ ಹೊರಟ್ವಿ. ಓಕೆ ಫ್ರೆಂಡ್ಸ್, ಮತ್ತು ನಾನು ಒಳ್ಳೆ ವಿಡಿಯೋಸ್ ಒಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.